ಒಂದು ಬಿಸಿ ಬಿಸಿ ಟೀ ಕುಡಿತಾ ಇವತ್ತಿನ ದಿನಚರಿನ ಸ್ಟಾರ್ಟ್ ಮಾಡಿದೆ. ನಿನ್ನೆ ಮಿಕ್ಕಿರೋ ಒಂದು 4 ಬಿಸ್ಕೆಟ್ ಇತ್ತು, ಅದ್ರ ಜೊತೆ ತಿನ್ಕೊಂಡೆ. ಬೆಳಗ್ಗೆ ಎದ್ದು ಆ್ಯಸ್ ಯೂಶಲ್ಲು ವಾಕಿಂಗು ಅದು ಇದು ಮಾಡೋಕ್ಕೆ ಅಂತ ಹೊರಟೆ. ಆಮೇಲೆ ನಾನು ಹೆಂಗೆ ಟೈಮ್ಗೆ ಕಾಫಿ ಟೀ ಕುಡಿತೀನೋ, ಗಿಡಗಳಿಗೂ ಸ್ವಲ್ಪ ಏನಾದ್ರು ಕುಡಿಸೋಣ ಅಂತ ನೀರೆಲ್ಲ ಹಾಕಿ ಚೆನ್ನಾಗಿ ಕುಡಿಸ್ದೆ. ಆಮೇಲೆ ವಾಟರ್ ಬಾಟಲ್ಲಿ ನೀರು ತುಂಬಿಕೊಂಡು ಸ್ನಾನ ಗಿನ ಎಲ್ಲ ಮಾಡ್ಕೊಂಡು ಹೋಗೋಷ್ಟರಲ್ಲಿ ತಿಂಡಿ ರೆಡಿಯಾಗಿತ್ತು. ದೋಸೆ ಚಟ್ನಿ ಏನೋ ತಿನ್ಕೊಂಡೆ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತ ಅನ್ನ ತಿಳಿ ಸಾರು ಮಾಡಿದರು. ಅದೇ ಖಾರವಾಗಿರೋ ತಿಳಿ ಸಾರು ಜೊತೆ ಅನ್ನ ಕಲಿಸ್ಕೊಂಡು ಊಟನ ಮಾಡಿದೆ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಯಾವುದೇ ರೀತಿಯ ಕೆಲಸ ಇರಲಿಲ್ಲ. ಸರಿ ಅಂತ 1 ಅವರ್ ರೆಸ್ಟ್ ಮಾಡೋಣ ಅಂತ 1 ಅವರ್ ಮಲ್ಕೊಂಡೆ. ಆಮೇಲೆ ಸಾಯಂಕಾಲ ಎದ್ಬಿಟ್ಟು ಮುಖಕ್ಕೆ ಮಾಸ್ಕ್ ಎಲ್ಲ ಹಾಕ್ಕೊಂಡು ಗಾಡಿ ತೆಗೆದೆ. ನೋಡಿದ್ರೆ ಇಂಡಿಕೇಟರ್ ಬ್ಲಿಂಕ್ ಆಗ್ತಾಯಿತ್ತು, ಪೆಟ್ರೋಲ್ ಇಲ್ಲ ಅಂತ. ಸರಿ ಅಂತ ಹತ್ತಿರದಲ್ಲಿರೋ ಒಂದು ಪೆಟ್ರೋಲ್ ಬಂಕ್ಗೆ ಹೋಗ್ಬಿಟ್ಟು 220 ರೂಪಾಯಿ ಕೊಟ್ಬಿಟ್ಟು ಪೆಟ್ರೋಲ್ನ ಹಾಕಿಸಿದೆ. ಸರಿ ಅಂತ ಮನೇಲಿ ಕಾಫಿ ಪುಡಿ ಇರಲಿಲ್ಲ ಅಂತ ಕಾಫಿ ಪುಡಿ ಸೆಂಟ್ರಿಗೆ ಹೋಗಿ ಅರ್ಧ kgದು 2 ಪ್ಯಾಕೆಟ್ ಫ್ರೆಶ್ ಕಾಫಿ ಪುಡಿನ ಮಾಡಿಸ್ಕೊಂಡು ಮನೆಗೆ ತರಬೇಕಾದ್ರೆ ಏನಾನ ಚಾಟ್ಸ್ ಏನಾನ ತಿನ್ನೋಣ ಅಂತ ಅನಿಸ್ತಾಯಿತ್ತು. ಸರಿ ಅಂತ ಅಲ್ಲೇ ಹತ್ತಿರದಲ್ಲಿರೋ ಒಂದು ಚುರುಮುರಿ ಸೆಂಟ್ರಿಗೆ ಹೋಗ್ಬಿಟ್ಟು ಫ್ರೆಶ್ಶಾಗಿ ಕ್ಯಾರೆಟ್ ಎಲ್ಲ ತುರಿಸ್ಬಿಟ್ಟು ಅಲ್ಲೇ ಒಂದು ಚುರುಮುರಿ ಬೋಟಿ ಮಸಾಲಾನ ಪಾರ್ಸಲ್ಲು ಮಾಡಿಸ್ಕೊಂಡು ಮನೆಗೆ ತೊಗೊಂಬಂದೆ. ಸರಿ ಅಂತ ನಾನು ಬೇಲ್ಪುರಿ ತಿನ್ನೋಣ ಅಂತ ಅಲ್ಲೇ ಹತ್ತಿರದಲ್ಲಿರೋ ಒಂದು ಮಸಾಲ ಬೇಲ್ ಸೆಂಟ್ರಿಗೆ ಹೋಗ್ಬಿಟ್ಟು ಒಂದು ಫ್ರೆಶ್ಶಾಗಿ ವಿತೌಟ್ ಆನಿಯನ್ ಬೇಲ್ಪುರಿನ ಮಾಡೋಕ್ಕೆ ಹೇಳಿದೆ. ಸರಿ ಅಂತ ಆನಿಯನ್ ಇಲ್ದಿರೋ ಒಂದು ಬೇಲ್ಪುರಿನ ಒಂದು ಮಾಡಿಕೊಟ್ರು. ಅದೆಲ್ಲ ಆದಮೇಲೆ ಒಂದು ಗ್ಲಾಸ್ ಪಾನಿ ಕುಡ್ಕೊಂಡು ಒಂದು ಸುಖಾಪುರಿ ತಿಂದ್ಕೊಂಡು ಹಾಗೆ ಮನೆಗೆ ಬಂದೆ. ಮನೆಗೆ ಬರೋಷ್ಟರಲ್ಲಿ ಡಿಕಾಕ್ಷನ್ ಖಾಲಿಯಾಗೋಗಿತ್ತು. ಸರಿ ಅಂತ ಬಿಸಿನೀರೆಲ್ಲ ಕಾಯಿಸ್ಬಿಟ್ಟು ಡಿಕಾಕ್ಷನ್ನ ಮಾಡಿದೆ. ಆಮೇಲೆ ರಾತ್ರಿ ಊಟಕ್ಕೆ ಅಂತ ಬೆಳಗ್ಗೆ ಮಿಕ್ಕಿರೋ ಅನ್ನ ಸಾರೇ ತಿಂದ್ಕೊಂಡು ಬಂದು ಎಡಿಟಿಂಗಿಗೆ ಅಂತ ಕೂತ್ಕೊಂಡೆ. ಅಲ್ಲಿಗೆ ಇವತ್ತಿನ ದಿನಚರಿ ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.